ನಾನಿವತ್ತು ನಿಮ್ಮೆಲ್ಲರಿಗೂ ಹಿಮಾಲಯದಲ್ಲಿ ಸಿಗುವಂತಹ ಕಲಿಯುಗದ ಸಂಜೀವಿನಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಶದ ಸೈನಿಕರು ಹಿಮಾಲಯದ ತುತ್ತ ತುದಿಯಲ್ಲಿ ದೇಶ ಕಾಯೋದಕ್ಕೆ ಹೋದಾಗ ಅವರ ಆರೋಗ್ಯ ವೃದ್ಧಿಯಾಗಲಿ ಅಂತ ಅವ್ರಿಗೆ ಇದರ ಕ್ಯಾಪ್ಸೂಲ್ಸ್ ಕೊಡ್ತಾರೆ. ಚೈನಾದಲ್ಲಿರುವಂತಹ ಒಲಿಂಪಿಕ್ ಕ್ರೀಡಾಪಟುಗಳಿಗೆ ಬಹಳಷ್ಟು ವರ್ಷಗಳಿಂದ ಇದರ ಜ್ಯೂಸ್ ಅನ್ನ ಅಫಿಷಿಯಲ್ ಹೆಲ್ತ್ ಡ್ರಿಂಕ್ ಆಗಿ ಕೊಡ್ತಿದ್ದಾರೆ. ರಷ್ಯಾದ ಗಗನಯಾತ್ರಿಗಳಿಗೆ ಇದನ್ನ ಆಹಾರವಾಗಿ ಕೊಡ್ತಾರೆ, ಬಿಕಾಸ್ ಇದರಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. सभी सी बकथॉर्न के बारे में जानते होंगे. इसके औषधीय गुणों का जिक्र 8वीं सदी में लिखे गए तिब्बती साहित्य में भी मिलता है. ನಮ್ಮ ಕಾಶ್ಮೀರದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಇದನ್ನ ಸೀಬಕ್ಥಾರ್ನ್ ಅಂತಾರೆ. ಹಲವಾರು ರಿಸರ್ಚ್ ಪೇಪರ್ಗಳನ್ನ ಮತ್ತು ಈ ಪುಸ್ತಕವನ್ನ ಸಂಪೂರ್ಣವಾಗಿ ಓದಿದ ಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ ಕಾಶ್ಮೀರದ ಜನ ಹೇಳೋ ಥರನೇ ಇದು ನಿಜವಾಗ್ಲೂ ಕೂಡ ಮಾಡರ್ನ್ ಸಂಜೀವಿನಿ. ಇದರಲ್ಲಿ ನಿಮಗೆ ಅತಿ ಹೆಚ್ಚು ವೈಟಮಿನ್ ಸಿ ಸಿಗುತ್ತೆ. ಎಲ್ಲೂ ಸಿಗದೇ ಇರುವಂತಹ ಒಮೆಗಾ 3, ಒಮೆಗಾ 6, ಒಮೆಗಾ 7 ಮತ್ತು ಒಮೆಗಾ 9 ನಿಮಗೆ ಒಂದೇ ಕಡೆ ಸಿಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ 8 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲವೂ ಕೂಡ ಇದರಲ್ಲಿದೆ. ಲೇ ಲಡಾಖ್ ಅಲ್ಲಿರುವಂತಹ ಈ ಆಯುಜರ ಕಂಪನಿಯವರು ಇದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಅನ್ನು ಮಾಡಿ ಅದರ ಒಂದು ಕಾನ್ಸಂಟ್ರೇಟ್ ಅನ್ನು ರೆಡಿ ಮಾಡಿದ್ದಾರೆ. ಇದನ್ನ ಬರೀ 5 ml ನಾವು ಪ್ರತಿ ದಿವಸ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಹೃದ್ರೋಗದ ಕಾಯಿಲೆಗಳು ಕಡಿಮೆ ಆಗುತ್ತೆ, ಬಾಯಲ್ಲಿ ಹುಣ್ಣಾಗೋದು ಕಡಿಮೆ ಆಗುತ್ತೆ, ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಅಡಿಯಿಂದ ಮುಡಿವರೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಬಹಳಷ್ಟು ಮಿನರಲ್ಸ್ ಮತ್ತು ವೈಟಮಿನ್ಸ್ ನಮಗೆ ಸೀಬಕ್ಥಾರ್ನ್ ಅಲ್ಲಿ ಸಿಗುತ್ತೆ. ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ, ನೀವು ಕೂಡ ಇದನ್ನ ತರಿಸ್ಕೊಳ್ಳಿ, ನಿಮ್ಮ ಇಡೀ ಫ್ಯಾಮಿಲಿಗೂ ಕೂಡ ಇದನ್ನ ತಿಳಿಸಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಶೇರ್ ಮಾಡಿ.